ಹಲೋ ಫ್ರೆಂಡ್ಸ್. ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆಯನ್ನು ಬಂದಿದ್ದೀನಿ. ಹುದ್ದೆ ಬಂದು ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಫ್ರೆಶರ್ಸ್ಗೆ ಕೂಡ ಅವಕಾಶ ಇರುವಂತದ್ದು, ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಅವಕಾಶ ಇರುವಂತದ್ದು. ನೋಡಿ, ಫ್ರೆಶರ್ಸ್ ಯಾವುದೇ ಒಂದು ಪದವಿ, ಸ್ನಾತಕ ಪದವಿ ಮಾಡಿದ್ರು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಪ್ರೊಬೇಷನರಿ ಆಫೀಸರ್ಸ್ ಮತ್ತೆ ಪ್ರೊಬೇಷನರಿ ಕ್ಲರ್ಕ್ಸ್ ಅಂತ ಹೇಳಿ ಕರಿತಾ ಇರುವಂತದ್ದು. ತುಂಬಾ ಒಳ್ಳೆ ಬ್ಯಾಂಕ್ ಉದ್ಯೋಗ, ಪರ್ಮನೆಂಟ್ ಜಾಬ್ ಅಂತ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗ್ತಾಣ ಅಂತ ಹೇಳ್ಬೋದಾಗಿದೆ. ನೋಡಿ, ಆ ಒಂದು ವೆಬ್ಸೈಟ್ ನಲ್ಲಿ ಇದ್ದೇನೆ, ಸೌತ್ ಇಂಡಿಯನ್ ಬ್ಯಾಂಕ್ ಅಂತ ಹೇಳಿ. ಇಲ್ಲಿ ಕೆರಿಯರ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡೋಣ ಕೆರಿಯರ್ಸ್ ಅನ್ನೋದ್ರಲ್ಲಿ 4 ಹುದ್ದೆಗಳಿಗೆ ಕರಿತಾ ಇದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ಡು ಮತ್ತೆ ಫ್ರೆಶರ್ಸ್. ಆಲ್ರೆಡಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳಿದ್ದೀನಿ. ಬನ್ನಿ ನೋಡೋಣ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂತ ಹೋಗ್ತಾಣ ಅಂತ ಹೇಳ್ಬೋದಾಗಿದೆ. ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ಬೋದಾಗಿದೆ. ಈ ಒಂದು ಕೆರಿಯರ್ ಅನ್ನೋ ಪೇಜ್ ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಇಲ್ಲಿ ನೋಡಿ, ವಿ ಆರ್ ಇನ್ವೈಟಿಂಗ್ ಟ್ಯಾಲೆಂಟ್ಸ್ ಅಂತ ಹೇಳಿದೆ. ಕ್ಲಿಕ್ ಹಿಯರ್ ಅಂತ ಹೇಳಿ. ಇದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನ ನಾನು ಕ್ಲಿಕ್ ಮಾಡಿದ್ದೀನಿ. ನೋಡಿ, ಈ ಒಂದು ಪೇಜ್ ನಲ್ಲಿ ಆಲ್ರೆಡಿ ನೋಡಿ ಕರೆಂಟ್ ಜಾಬ್ ಓಪನಿಂಗ್ಸ್ ಅಂತ ಇದೆ. ಹಲವಾರು ಓಪನಿಂಗ್ಸ್ ಗಳಿರುವಂತದ್ದು. ಇದೇ ಪೇಜ್ ನಲ್ಲಿ ನೀವು ಹೀಗೆ ಇದೇ ರೀತಿಯಾಗಿ ಕೆಳಗಡೆ ಬಂತು ಅಂತಂದ್ರೆ ನೋಡಿ, ಇಲ್ಲಿ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ ಫಾರ್ ದ ಪ್ರೊಬೇಷನರಿ ಕ್ಲರ್ಕ್ಸ್ ವಿತ್ ಎಕ್ಸ್ಪೀರಿಯನ್ಸ್, ಜನರಲ್ ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಕ್ಲರ್ಕ್, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್, ಈ ರೀತಿಯಾಗಿ ಹೇಳಿ ಕರೆದಿರುವಂತದ್ದು. ಬನ್ನಿ ಫ್ರೆಶರ್ಸ್ಗೆ ನೋಡೋಣ. ಫಸ್ಟ್ ನೋಡಿ, ಜನರಲ್ ರಿಕ್ರೂಟ್ಮೆಂಟ್ ನೋಡೋಣ. ಫಸ್ಟ್ ಪ್ರೊಬೇಷನರಿ ಆಫೀಸರ್ಸ್ಗೆ ಕರೆದಿರುವಂತದ್ದು. ಇಲ್ಲಿ ನೋಟಿಫಿಕೇಶನ್ ಈ ರೀತಿಯಾಗಿ ಓಪನ್ ಆಗುವಂತ ಹೇಳ್ಬೋದಾಗಿದೆ. ನೋಡಿ, ಈ ಒಂದು ಪ್ರೊಬೇಷನರಿ ಆಫೀಸರ್ಸ್ ಅಂತ ಹೇಳಿ ಕರೀತಾರೆ, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಅಂತ ಹೇಳಿ. ಆಲ್ರೆಡಿ ಒಂದು ಅಪ್ಲಿಕೇಶನ್ ಡೇಟು ಇವತ್ತಿಂದ ಶುರುವಾಗಿರುವಂತದ್ದು. 5/1/2022 ಅಂತ ಹೇಳ್ಬೋದಾಗಿದೆ. ಕೊನೆ ದಿನಾಂಕ 11ನೇ ತಾರೀಕು ಅಂತ ಹೇಳ್ಬೋದಾಗಿದೆ. ನಿಮಗೆ ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ, ಫೆಬ್ರವರಿ 2022 ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಪ್ರೊಬೇಷನರಿ ಆಫೀಸರ್ ಅಂತ ಹೇಳಿ ಸ್ಕೇಲ್ 1 ಅಂತ ಹೇಳಿ ಇಲ್ಲಿ ಕೊಟ್ಟಿದೆ. ನನಗೆ ವೇತನ ಶ್ರೇಣಿ ಬಗ್ಗೆ ಹೇಳ್ತೀನಿ. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಬಂತು ಅಂತಂದ್ರೆ ನೋಡಿ, 10th ಸ್ಟ್ಯಾಂಡರ್ಡ್ ಆಗಿರಬೇಕು, ಜೊತೆಗೆ ಇಂಜಿನಿಯರಿಂಗ್ ಗ್ರಾಜುಯೇಷನ್ 60% ಮಿನಿಮಮ್ ಅಂತ ಕೇಳಿದರೆ, ಅಥವಾ ನೋಡಿ ಯಾವುದೇ ಒಂದು ಗ್ರಾಜುಯೇಷನ್ ಆಗಿರೋರು ಎನಿ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿ ಕೇಳಿದರೆ 60% ಇರೋರು ಖಂಡಿತವಾಗ್ಲೂ ಈ ಒಂದು ಪ್ರೊಬೇಷನರಿ ಆಫೀಸರ್ಸ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ವಯೋಮಿತಿಗೆ ಬಂತು ಅಂತಂದ್ರೆ 26 ವರ್ಷಗಳನ್ನ ಕೆಳಗಡೆ ಇರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಬೇರೆಯವರಿಗೆ ಕೂಡ SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಮ್ಯಾಕ್ಸಿಮಮ್ 26 ವರ್ಷ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಏಜ್ ರಿಲ್ಯಾಕ್ಸೇಷನ್ SC/ST ಅವರಿಗೆ 5 ವರ್ಷ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ತರ ಕಂಡೀಷನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಶುಡ್ ಬಿ ಹ್ಯಾವ್ ಪಾಸ್ಟ್ 10th 12th ಗ್ರಾಜುಯೇಷನ್ ಆಗಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಗ್ರಾಜುಯೇಷನ್ ಎನಿ ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿ ಕೇಳಿರುವಂತದ್ದು. ನೋಡಿ, ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ಯಾರು ಮಾಡಿದಿರಾ ಅವ್ರನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಎಲ್ಲಾನು ಕೂಡ ನೋಡಿ ಪರ್ಸೆಂಟೇಜ್ ಅಲ್ಲಿ ಇರಬೇಕು ನಿಮ್ಮ ಮಾರ್ಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾರಿಗಾದ್ರೂ CGPA ಅಥವಾ GPA ಅಲ್ಲಿ ಗ್ರೇಡ್ ಪಾಯಿಂಟ್ ಆವರೇಜ್ ಇತ್ತು ಅಂತಂದ್ರೆ ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿ ನಿಮ್ಮ ಪರ್ಸೆಂಟೇಜ್ ಮಾರ್ಕ್ಸ್ ಅನ್ನು ಹಾಕಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಪ್ರೊಬೇಷನರಿ ಆಫೀಸರ್ಸ್ಗೆ ಮೊದಲು 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ತಾರೆ ನಿಮ್ಮ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳಿ ಹೇಳ್ಬೋದಾಗಿದೆ. ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ನಿಮಗೆ 3 ವರ್ಷ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂತಾರೆ ಅಂತ ಹೇಳಿ ಕೂಡ ಹೇಳ್ಬೋದಾಗಿದೆ. ಯಾಕಂದ್ರೆ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡುವಂತದ್ದು, ಖಂಡಿತವಾಗ್ಲೂ ಟ್ರೈನಿಂಗ್ ಕೊಟ್ಟಿದ್ದನ್ನ ಅವರು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಆಮೇಲಿಂದ ನೋಡಿ, ಪೋಸ್ಟಿಂಗ್ ಎನಿವೇರ್ ಇನ್ ಇಂಡಿಯಾ ಅಂತ ಹೇಳಿ ಕೊಟ್ಟಿರುವಂತದ್ದು. ಖಂಡಿತವಾಗ್ಲೂ ಎಲ್ಲೇ ಯಾವುದೋ ಒಂದು ಜಾಗದಲ್ಲಿ ಕೂಡ ನಿಮಗೆ ಹಾಕ್ಬೋದು. ಬೆಂಗಳೂರು ಕೂಡ ಇರುತ್ತೆ, ಕರ್ನಾಟಕದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಕೂಡ ನಿಮಗೆ ಅವಕಾಶಗಳಿರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ವೇತನ ಶ್ರೇಣಿ 36,000ದಿಂದ 63,000ವರೆಗೂ ಇರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ನೋಡಿ, ಮೋಡ್ ಆಫ್ ಸೆಲೆಕ್ಷನ್ ಬಂದ್ಬಿಟ್ಟು ಆನ್ಲೈನ್ ಟೆಸ್ಟ್ ಅಂಡ್ ಇಂಟರ್ವ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳಿ ಎಲ್ಲ ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್, ಪೇಮೆಂಟ್ ಆಫ್ ಫೀಸು ಮತ್ತೆ ಡಾಕ್ಯುಮೆಂಟ್ ಸ್ಕ್ಯಾನ್ ಅಂಡ್ ಅಪ್ಲೋಡ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸ್ ಬಂತು ಅಂತಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ 800 ರೂಪಾಯಿ ಕೊಟ್ಟಿದ್ದಾರೆ, SC/ST ಅವರಿಗೆ 200 ರೂಪಾಯಿ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ಜನರಲ್ ಕ್ಯಾಟಗರಿ ಅವರು ಮತ್ತೆ SC/ST ಅವರು ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಪ್ರೊಬೇಷನರಿ ಆಫೀಸರ್ಸ್ಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಏನೇನಿರುತ್ತೆ ಅಂತ ಹೇಳಿ ರೀಸನಿಂಗ್ ಇರುತ್ತೆ, ಜನರಲ್ ಎಕಾನಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ, ಡೇಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ ಅಂತ ಹೇಳಬಹುದಾಗಿದೆ. ಈ ರೀತಿಯಾಗಿ ಟೆಸ್ಟ್ ಪ್ಯಾಟರ್ನ್ ಇರುವಂತದ್ದು. ನೋಡಿ, ವರ್ಷನೂ ಇಂಗ್ಲಿಷ್ ಓನ್ಲಿ ಅಂತ ಹೇಳಿ ಕೊಟ್ಟಿರುವಂತದ್ದು. ಈಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂತು ಅಂತಂದ್ರೆ ನೋಡಿ, ಬೆಂಗಳೂರು, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಈ ರೀತಿಯಾಗಿ 6 ಕಡೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳಬಹುದಾಗಿದೆ. ಇದು ಪ್ರೊಬೇಷನರಿ ಆಫೀಸರ್ಸ್ಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಬನ್ನಿ ಪ್ರೊಬೇಷನರಿ ಕ್ಲರ್ಕ್ಸ್ಗೆ ನೋಡ್ಬೋಣ ಒಂದ್ಸತಿ ಏನಿದೆ ಅವ್ರಿಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆರ್ ಲಾಗಿನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತೆ ನೋಡಿ, ಇಲ್ಲಿ ಪ್ರೊಬೇಷನರಿ ಕ್ಲರ್ಕ್ಸ್ ನೋಡೋಣ. ಇದು ಕೂಡ ಫ್ರೆಶರ್ಸ್ಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ, ಪ್ರೊಬೇಷನರಿ ಕ್ಲರ್ಕ್ಸ್ಗೆ ಯಾವುದೇ ಒಂದು ಪದವಿ ಆಗಿರೋ ಕೂಡ ಸೇಮ್ ಅದೇ ರೀತಿಯಾಗಿ ನೀವು ಅಪ್ಲೈ ಮಾಡಬಹುದು
ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಇವತ್ತಿಂದ ಶುರುವಾಗಿರುವಂತ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಕೊನೆ ದಿನಾಂಕ 11/1/2022 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂತು ಅಂತಂದ್ರೆ ಗ್ರಾಜುಯೇಷನ್ ವಿತ್ ಮಿನಿಮಮ್ 60% ಆಫ್ ಮಾರ್ಕ್ಸ್ ಅಂಡರ್ ರೆಗ್ಯುಲರ್ ಕೋರ್ಸ್. ಗ್ರಾಜುಯೇಷನ್ ಇನ್ ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಇಂಜಿನಿಯರಿಂಗ್ ಯಾರು ಬೇಕಾದ್ರೂ ಈ ಒಂದು ಹುದ್ದೆಗೆ ಕ್ಲರ್ಕ್ಸ್ಗೆ ಅಪ್ಲೈ ಮಾಡುವಂತ ಹೇಳ್ಬೋದಾಗಿದೆ. ಸೊ ನೋಡಿ ಇಲ್ಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಪ್ಲೇಸ್ ಆಫ್ ಪೋಸ್ಟಿಂಗ್. ಸೊ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಕೂಡ ಅವಕಾಶ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಅಪ್ಪರ್ ಏಜ್ ಲಿಮಿಟ್ 26 ಇಯರ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ 5 ವರ್ಷ SC ST ಕ್ಯಾಂಡಿಡೇಟ್ಸ್ಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಅದರ್ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಪರ್ಮನೆಂಟ್ ಅಡ್ರೆಸ್ ಇನ್ ರೆಸ್ಪೆಕ್ಟಿವ್ ಸ್ಟೇಟ್ ಆರ್ ಅದರ್ ಹೂ ಹ್ಯಾವ್ ಬಿನ್ ರಿಸೈಡಿಂಗ್ ಇನ್ ಸೇಮ್ ಸ್ಟೇಟ್ ಕಂಟಿನ್ಯೂಸ್ಲಿ ಫಾರ್ 5 years ಆರ್ ಪ್ರೊಫಿಷಿಯಂಟ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಪಾರ್ಟ್ ಫ್ರಮ್ ಇಂಗ್ಲಿಷ್ ಓನ್ಲಿ ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಖಂಡಿತವಾಗ್ಲೂ ಈ ಒಂದು ಪ್ರೊಬೇಷನರಿ ಕ್ಲರ್ಕ್ಸ್ಗೆ ಏನಿದೆ, ಸೊ ಯಾರು 5 ವರ್ಷಕ್ಕಿಂತ ಜಾಸ್ತಿ ಸ್ಟೇಟ್ ಅಲ್ಲಿ ಇದ್ರೆ ಅಂದ್ರೆ ನೀವು ಇವಾಗ ಒಂದು ಕರ್ನಾಟಕದಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ಆಗಿದ್ದೀರಾ, ಖಂಡಿತವಾಗ್ಲೂ ಈ ಒಂದು ಲೋಕಲ್ ಲ್ಯಾಂಗ್ವೇಜ್ಗೆ ನಿಮಗೆ ಗೊತ್ತಿದೆಯಾ ಇಂಗ್ಲಿಷ್ ನ ಬಿಟ್ಟು ಅವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಇದು ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟ್. ಸೊ ಗೊತ್ತಾಗ್ತಿದೆಯಲ್ಲ, ಇದೆಲ್ಲ ಸ್ಟೇಟ್ ವೈಸ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬೋದಾಗಿದೆ. ನೋಡಿ ಇಲ್ಲಿ ದ ಕ್ಯಾಂಡಿಡೇಟ್ಸ್ ಮೇ ಬಿ ಪೋಸ್ಟೆಡ್ ಇನ್ ಎನಿ ಬ್ರಾಂಚಸ್ ಇನ್ ದ ಸ್ಟೇಟ್ ವಿಚ್ ಹಿ ಆರ್ ಶಿ ಆರ್ ಅಪ್ಲೈಡ್ ಫಾರ್ ದ ಸೋಲ್ ಡಿಸ್ಕ್ರಿಪ್ಷನ್ ಆಫ್ ದ ಬ್ಯಾಂಕ್. ಸೊ ನೀವು ಕರ್ನಾಟಕ ಅಂತ ಹೇಳಿ ಅಪ್ಲೈ ಮಾಡಿದ್ರೆ ನಿಮಗೆ ಕರ್ನಾಟಕದಲ್ಲೇ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ಸೊ ಕನ್ನಡಿಗರಿಗೆ ಸೊ ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಪರ್ಮನೆಂಟ್ ಅಡ್ರೆಸ್ ಇನ್ ರೆಸ್ಪೆಕ್ಟಿವ್ ಸ್ಟೇಟ್. ಸೊ ನಿಮಗೆ ಒಂದು ಪರ್ಮನೆಂಟ್ ಅಡ್ರೆಸ್ ಇರಬೇಕು. ಸೊ ಇಲ್ಲೇ ಕರ್ನಾಟಕದಲ್ಲಿ ಸೊ ಕಂಟಿನ್ಯೂಸ್ ಆಗಿ 5 ವರ್ಷಕ್ಕಿಂತ ಜಾಸ್ತಿ ಅಥವಾ 5 ವರ್ಷದವರೆಗೂ ಕೂಡ ಇಲ್ಲಿದ್ದು ಸೊ ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ಇಂಗ್ಲಿಷ್ ಅಂತ ಹೇಳಿ ಕೊಟ್ಟಿರುವಂತದ್ದು ಅವ್ರು ಓನ್ಲಿ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮಗೆ 5 ವರ್ಷಕ್ಕಿಂತ ಜಾಸ್ತಿ ಇದ್ದು ಕನ್ನಡ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅವ್ರಿಗೆ ಮಾತ್ರ ಈ ಒಂದು ಅವಕಾಶ ಇರುವಂತದ್ದು ಅಂತ ಹೇಳಿ ಹೇಳೋದು ತುಂಬಾ ಒಳ್ಳೆ ಅವಕಾಶ ಇದ್ದು ಕನ್ನಡಿಗರಿಗೆ 5 ವರ್ಷಕ್ಕಿಂತ ಇದ್ದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ನೋಡಿ ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಕ್ಲರ್ಕ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಆಲ್ರೆಡಿ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ನೋಡ್ಕೊಂಡಿದ್ದೆ. ಇದಕ್ಕೂ ಅಷ್ಟೇ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರೋರು ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋಗಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು. ನೋಡಿ ಪ್ರೊಬೇಷನರಿ ಪೀರಿಯಡ್ ಇವ್ರಿಗೆ 6 ತಿಂಗಳು ಇರುತ್ತೆ ಅಷ್ಟೇ. ಸೊ ಅವ್ರ ಪರ್ಫಾರ್ಮೆನ್ಸ್ ಅನ್ನ ಚೆಕ್ ಮಾಡ್ತಾರೆ. ಆಮೇಲೆ ಸೇಮ್ ಅದೇ ರೀತಿಯಾಗಿ 3 ವರ್ಷ ಅಗ್ರಿಮೆಂಟ್ ಇರುತ್ತೆ. ನೋಡಿ 17,000ದಿಂದ 47,000 ಕೂಡ ವೇತನ ಶ್ರೇಣಿ ಇರುವಂತ ಹೇಳಿ ಹೇಳ್ಬೋದಾಗಿದೆ. ಮೋಡ್ ಆಫ್ ಸೆಲೆಕ್ಷನ್ ಸೇಮ್ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತೆ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇವ್ರಿಗೂ ಅಷ್ಟೇ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿ ಒಂದ್ಸರಿ ನೋಡ್ಬೋಣ. ಸೊ ಜನರಲ್ ಕ್ಯಾಟಗರಿ ಅವರಿಗೆ 800 ರೂಪಾಯಿ ಇರುತ್ತೆ ಅಂತ ಹೇಳ್ಬೋದು. SC ST ಅವರಿಗೆ 200 ರೂಪಾಯಿ ಇದೆ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಇದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಅಪ್ಲೈ ಮಾಡಬೇಕು. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ನಲ್ಲ ಆಗಲೇ. ಸೊ ಅದೇ ರೀತಿಯಾಗಿ ನೀವು ಹೋಗಿ ಆ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಅಷ್ಟೇ ಟೆಸ್ಟ್ ಇರುತ್ತೆ. ಸೊ ಖಂಡಿತವಾಗ್ಲೂ ನಿಮಗೂ ಸೇಮ್ ಅದೇ ತರ ಸಿಲೆಬಸ್ ಇದೆ ನೋಡಿ. ಸೊ ಈ ಒಂದು ಸಿಲೆಬಸ್ನ ನೋಡಿಕೊಂಡು ನೀವು ಪ್ರಿಪೇರ್ ಆಗಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನಾವು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇಂಗ್ಲಿಷ್ ಟೆಸ್ಟ್ ಓನ್ಲಿ ಇಂಗ್ಲಿಷ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಖಂಡಿತವಾಗ್ಲೂ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದಕ್ಕೂ ಅಷ್ಟೇ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂತು ಅಂತಂದ್ರೆ ಬೆಂಗಳೂರು, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬಹುದು. ಸೊ ನೀವು ಅಷ್ಟೇ ಸೊ ಒಂದು ವೆಬ್ಸೈಟ್ ಬಂದು ನೋಡಿ ಇಲ್ಲಿ ಕ್ಲಿಕ್ ಟು ಅಪ್ಲೈ ಅಂಡ್ ಲಾಗಿನ್ ಅಂತ ಹೇಳಿದೆ. ಸೊ ಈ ಒಂದು ವೆಬ್ಸೈಟ್ ಬಂದು ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಸೊ ಇವಾಗ ನೋಡಿ ಎಕ್ಸ್ಪೀರಿಯನ್ಸ್ ಅವರು ಕೂಡ ನೋಡೋಣ. ಸೊ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಇರುವಂತ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಜಾಬ್ ನೋಟಿಫಿಕೇಶನ್ ನೋಡೋಣ. ಸೊ ಅವ್ರು ಕೂಡ ಓಪನ್ ಆಗ್ತಿದೆ ನೋಟಿಫಿಕೇಶನ್. ಸೊ ಇದು ಎಕ್ಸ್ಪೀರಿಯನ್ಸ್ಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಎಕ್ಸ್ಪೀರಿಯನ್ಸ್ ಇರೋರಿಗೆ ಒಂದು ಹುದ್ದೆ ನೋಡಿ ಪ್ರೊಬೇಷನರಿ ಕ್ಲರ್ಕ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಅವರು ಕೂಡ ಇವತ್ತಿಂದ ಶುರುವಾಗಿದೆ ಅಪ್ಲಿಕೇಶನ್. ಸೊ 11ನೇ ತಾರೀಕು ಕೊನೆ ದಿನಾಂಕ. ಸೊ ಫೆಬ್ರವರಿ 2022 ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಕರ್ನಾಟಕದಲ್ಲಿ ಕೂಡ ಪೋಸ್ಟಿಂಗ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇವ್ರಿಗೂ ಕೂಡ ಅಷ್ಟೇನೆ ಸೊ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಪರ್ಮನೆಂಟ್ ಅಡ್ರೆಸ್ ಇನ್ ದ ರೆಸ್ಪೆಕ್ಟಿವ್ ಸ್ಟೇಟ್ ಅಂತ ಹೇಳಿ ಕೇಳಿದ್ದಾರೆ. ಸೊ 5 ವರ್ಷ ಯಾರಿದ್ದೀರಾ ಸೊ ಚೆನ್ನಾಗಿ ಈ ಇಂಗ್ಲಿಷ್ ಅನ್ನ ಬಿಟ್ಟು ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾರಿಗೆ ಚೆನ್ನಾಗಿ ಬರುತ್ತೆ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಇವರು ಅಷ್ಟೇ ಗ್ರಾಜುಯೇಷನ್ ಆಗಿರ್ಬೋದು ಸೊ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ನಾಟ್ ಮೋರ್ ದೆನ್ 28 years ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮಿನಿಮಮ್ 2 years ಇನ್ ಕ್ಲರಿಕಲ್ ಕ್ಯಾಡ್ರೆ. ಸೊ ಇನ್ ಎನಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಸೊ ಯಾವುದೇ ಒಂದು ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದಂತ ಅನುಭವ ಇರೋರು ಕೂಡ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. 2 ವರ್ಷ ಅನುಭವ ಕೇಳಿದರೆ ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರೋರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋಗಿಲ್ಲ ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ನೋಡ್ತಾ ಇರಾ 6 ತಿಂಗಳು ಪ್ರೊಬೇಷನರಿ ಇರುತ್ತೆ. ಸೊ 3 ವರ್ಷ ಸರ್ವಿಸ್ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ 17,000ರಿಂದ 47,000 ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಅವ್ರು ಅಪ್ಲೈ ಮಾಡ್ಬೋದು. ಸೊ ಅವ್ರು ಕೂಡ ಇದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಅವ್ರು ಕೂಡ ಫೀಸ್ ಸೇಮ್ ಇದೆ. ಸೊ ಜನರಲ್ ಅವ್ರಿಗೆ 800, SC ST ಅವರಿಗೆ 200 ರೂಪಾಯಿ ಇದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಖಂಡಿತವಾಗ್ಲೂ ಸೊ ಇಂಟ್ರೆಸ್ಟ್ ಇರೋರು ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೊಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅವರು ಕೂಡ ಎಕ್ಸಾಮ್ ಪ್ಯಾಟರ್ನ್ಸ್ ಎಲ್ಲ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಕೂಡ ಇರುತ್ತೆ ನೋಡಿ. ಎಕ್ಸಾಮ್ ಪ್ಯಾಟರ್ನ್ ಕೂಡ ಇದೆ ಅವ್ರಿಗೂ ಕೂಡ, ಅದನ್ನ ನೀವು ನೋಡ್ಕೊಳ್ಳಿ. ಸೊ ಎಕ್ಸಾಮಿನೇಷನ್ ಎಲ್ಲೆಲ್ಲಿದೆ ಅಂತ ಹೇಳಿ ಕೂಡ ಅವ್ರು ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೇಮ್ ಬೆಂಗಳೂರು, ಹುಬ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಈ ರೀತಿಯಾಗಿ ಇರುವಂತ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಲ್ಯಾಟ್ರಲ್ ರಿಕ್ವೈರ್ಮೆಂಟ್ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಪ್ರೊಬೇಷನರಿ ಆಫೀಸರ್ಸ್ ಮತ್ತೆ ಕ್ಲರ್ಕ್ಸ್ಗೆ ಕರಿತಾ ಇರುವಂಥದ್ದು. ಸೊ ಎಲ್ಲರಿಗೂ ಕೂಡ ಅವಕಾಶ ಇದೆ. ಫ್ರೆಷರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ಗೆ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಸೊ ತುಂಬಾ ಒಳ್ಳೆ ಅವಕಾಶ. ಸೊ ಖಂಡಿತವಾಗ್ಲೂ ಈ ತರ ಅವಕಾಶಗಳನ್ನ ತಗೊಳ್ಳಿ, ಎಕ್ಸಾಮ್ಸ್ಗಳನ್ನ ತಗೊಳ್ತಾರೆ ಅಂತ ಹೇಳಿ ಹೇಳ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.